ಅರ್ಜುನನ ಚಿಂತೆಯಾಗಿದೆ. ಅರ್ಜುನ ಬದುಕಿದ್ದಾನೋ ಅಥವಾ ಏನಾಗಿದೆಯೋ ಅವಸ್ಥೆ ಒಂದು ಅಂತನ್ನೋದು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಅರ್ಜುನನ ಸಲುವಾಗಿ ಪರಮಾತ್ಮ ಧರ್ಮರಾಜ ಸಾತ್ವಿಕಿಯನ್ನು ಕೊಟ್ಟು ಕಳಿಸಿದ್ದಾನೆ. ಇಷ್ಟು ವ್ಯವಸ್ಥೆಯಾಗಿದೆ. ಸಾತ್ವಿಕಿಯೂ ಹೋಗಿದ್ದಾನೆ. ಮಧ್ಯದಲ್ಲಿ ಅನೇಕರ ಜೊತೆಗೆ ಯುದ್ಧವಾಡುವ ಪ್ರಸಂಗ ಬಂತು. ಯುದ್ಧವಾಡುವ ಪ್ರಸಂಗ ಬಂದಾಗ ಭೂರಿಶ್ರವ ಬರ್ತಾನೆ, ಮಹಾಪರಾಕ್ರಮಿ. ಅವನ ಜೊತೆಗೆ ಯುದ್ಧವಾಗ್ತದೆ. ಭೂರಿಶ್ರವನ ಜೊತೆಗೆ ಯುದ್ಧವಾದಾಗ ಭೂರಿಶ್ರವನ ಜೊತೆಗೆ ಯುದ್ಧವಾಡುವ ಪ್ರಸಂಗದಲ್ಲಿ ತಾನು ಪರಸ್ಪರವಾಗಿ ಇಬ್ಬರು ತಮ್ಮ ಸಾರಥಿಯನ್ನು ಕೊಂದುಕೊಂಡಿದ್ದಾರೆ ಮತ್ತು ಕುದುರೆಗಳನ್ನು ಸಾಯಿಸಿದ್ದಾರೆ. ಇಷ್ಟು ನಡೀತಾ ಇದೆ. ಕೊನೆಗೆ ಆ ಭೂರಿಶ್ರವ ತಳಗೆ ಇಳಿದು ಸಾತ್ವಿಕಿಯನ್ನು ಸಂಹಾರ ಮಾಡಬೇಕು ಅಂತ ಹೊರಟಿದ್ದಾನೆ. ಸಾತ್ವಿಕಿಯನ್ನು ಸಂಹಾರ ಮಾಡಬೇಕು ಅಂತ ಹೊರಟಾಗ ಆಗ ಕೃಷ್ಣ ಪರಮಾತ್ಮ ದೂರದಿಂದ ಎಲ್ಲಿ ಸಾತ್ವಿಕಿ ಇದ್ದಾನೆ, ಭೂರಿಶ್ರವ ಮತ್ತು ಸಾತ್ವಿಕಿಗೆ ಎಲ್ಲಿ ಯುದ್ಧ ನಡೀತಾ ಇದೆ, ದೂರಿಂದಲೇ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ನಿನ್ನ ಶಿಷ್ಯ ಸಾತ್ವಿಕಿಗೆ ಆಪತ್ತು ಬಂದಿದೆ, ಅಪಾಯ ಬಂದಿದೆ, ಆ ಅಪಾಯವನ್ನು ಪರಿಹಾರ ಮಾಡಬೇಕು ನೀನು ಅಂತ ಹೇಳಿ ಆ ಭೂರಿಶ್ರವನಿಗೆ ಬಾಣನ್ನು ಹೊಡೆಸ್ತಾನೆ. ಭೂರಿಶ್ರವನ ಕೈ ಖಡ್ಗದಿಂದ ಸಮೇತವಾದ ಕೈ ಕತ್ತರಿಸಿ ಬೀಳುತ್ತದೆ. ಆಗ ತಾನು ಅದೇ ಬಾಣದ ಮೇಲೆ ಭೂರಿಶ್ರವ ನಿಶಸ್ತ್ರನಾಗಿ ಧ್ಯಾನಕ್ಕೆ ಕೂತ್ಕೊಳ್ತಾನೆ, ಯೋಗದಿಂದ ನಾನು ದೇಹವನ್ನು ಬಿಡಬೇಕು ಅಂತ ಹೇಳಿ. ಆ ಸಮಯದಲ್ಲಿ ಸಿಕ್ಕಿದ್ದೇ ಅವಕಾಶ, ಚಾನ್ಸು ಅಂತ ಹೇಳಿ ತನ್ನ ಪರಾಕ್ರಮವನ್ನು ಸಾತ್ವಿಕಿ ಈ ಸಮಯದಲ್ಲಿ ತಾನು ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ ಭೂರಿಶ್ರವ ತಾನು ಕೂತಾಗ, ಆಗ ಅದಕ್ಕಿಂತ ಮುಂಚೆ ಸಾತ್ವಿಕಿ ಭೂರಿಶ್ರವ ದೈತ್ಯಾವೇಶದಿಂದ, ಅಸುರಾವೇಶದಿಂದ ಕೃಷ್ಣನ ನಿಂದೆ ಮಾಡ್ತಾನೆ. ಕೃಷ್ಣ ಏನಾದರೂ ಅರ್ಜುನನಿಗೆ ಹೇಳಿದ್ದಿಲ್ಲ ಅಂತಾದರೆ ಇವನನ್ನು ಕೊಂದೇ ಹಾಕ್ತಾ ಇದ್ದೆ ನಾನು. ಕೃಷ್ಣನಿಗೆ ಬೈತಾನೆ, ಅರ್ಜುನನಿಗೆ ಬೈತಾನೆ. ಸತೇನ ಚೋತ್ಕೃತ್ಯ ಸ ಖಡ್ಗ ಬಾಹುರ್ ನಿರ್ಭಿದ್ಯ, ಬಾಹು ಸಮೇತವಾದ ಖಡ್ಗವನ್ನು ಹಿಡಿದ ಬಾಹು, ಆ ಬಾಹುವನ್ನು ಕತ್ತರಿಸಿ ಹಾಕಿದ್ದಕ್ಕೆ ಅವನಿಗೆ ಸಿಟ್ಟಿಗೆ ಬಂದು ಅಸಮಾಧಾನದಿಂದ, ದೈತ್ಯಾವೇಶದಿಂದ, ಎಲ್ಲಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ದೊಡ್ಡದು ಯಾವುದು? ದೈತ್ಯಾವೇಶ. ಆ ದೈತ್ಯಾವೇಶದಿಂದ ಕೃಷ್ಣನನ್ನು ನಿಂದೆ ಮಾಡಿದ್ದಾನೆ ಮತ್ತು ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಸ್ಮರಣೆ ಮಾಡ್ತಾ ದೇಹತ್ಯಾಗ ಮಾಡಬೇಕು ಅಂತ ವಿಚಾರ ಮಾಡಿದ್ದಾನೆ. ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ಪ್ರಾಯೋಪವಿಷ್ಟರಸಂ ಸರೇದ್ ಹರಿನ್ ಧ್ಯಾನನ್ ವಿನಿಂದನ್ನ ಸುರಪ್ರವೇಶಾತ್. ಎಲ್ಲ ಬಾಣಗಳು ಬಿದ್ದಿವೆ. ಆ ಬಾಣಗಳ ಮೇಲೇನೆ ದರ್ಭಾಸನದಂತೆ ಶರಾಸನದ ಮೇಲೆ ತಾನು ಪ್ರಾಯೋಪವೇಶಕ್ಕೆ ಕೂತಾಗ ಗತೆ ಸುರಾವೇಶ. ಅಸುರಾವೇಶ ಎಷ್ಟೊತ್ತನ ಇರ್ತದೆ ಮನುಷ್ಯನಿಗೆ? ಸ್ವಲ್ಪ ಹೊತ್ತು. ಅದರೊಳಗೂ ಭೂರಿಶ್ರವ ದೊಡ್ಡ ಅಜೈಕಪಾತ್ ಅಹಿರ್ಬುದ್ನಿ ವಿರೂಪಾಕ್ಷ ತ್ರಿಲೋಚನ ಅಂತ ಹೇಳಿದಂತೆ ಏಕಾದಶ ರುದ್ರರಿದ್ದಾರೆ. ಆ ರುದ್ರದಲ್ಲಿ ಒಬ್ಬನಾದಂತಹ ಭೂರಿಶ್ರವ. ಆ ಭೂರಿಶ್ರವನ ಅಸುರಾವೇಶ ಹೋದ ಮೇಲೆ ಅಸುರಾವೇಶ ಉತ ಅತಿಭಕ್ತ್ಯ ಧ್ಯಾಯತಿ ಅಮುಷ್ಮಿನ್ ಗರುಡಧ್ವಜಂತಂ. ಗರುಡಾರೂಢನಾದ ಪರಮಾತ್ಮನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಪ್ರಾಯೋಪವೇಶಕ್ಕೆ ಕೂತಂತಹ ಈ ಭೂರಿಶ್ರವನ ದೇಹವನ್ನು ಕಳೆದುಕೊಳ್ಳಬೇಕು ಅಂತ ವಿಚಾರ ಮಾಡ್ತಾ ಇದ್ದಾನೆ. ಅಷ್ಟರಲ್ಲೇನೆ ಸಿಟ್ಟಿನಿಂದ ಸಾತ್ವಿಕಿ ಎದ್ದು ಶೇನೇನ ಉತ್ಥಾಯ ನಿವಾರ್ಯಮಾಣ ಕೃಷ್ಣಾರ್ಜುನಾದ್ಯೈಹಿ. ಕೃಷ್ಣ, ಅರ್ಜುನ ಇವರೇ ಮೊದಲಾದವರು ಬೇಡ ಬೇಡ, ಅವನು ಪ್ರಾಯೋಪವೇಶಕ್ಕೆ ಕುಳಿತಿದ್ದಾನೆ, ದೇಹತ್ಯಾಗಕ್ಕೆ ಸಿದ್ಧನಾಗಿದ್ದಾನೆ, ಈ ಸಮಯದಲ್ಲಿ ನೀನು ಅವನಿಗೆ ಏನೂ ಆಪತ್ತು ಮಾಡಬಾರದು ಅಂತ ಎಷ್ಟು ಸಾರಿ ಹೇಳಿದರೂ ಸಾತ್ವಿಕಿ ಕೇಳಲಿಲ್ಲ. ಖಡ್ಗ ಬಿದ್ದಿತ್ತು. ಅದೇ ಖಡ್ಗದಿಂದ ಭೂರಿಶ್ರವನ ತಲೆಯನ್ನು ಕಡಿದು ಹಾಕಿ ತಾನೇ ಪ್ರಾಯೋಪವೇಶದಿಂದ ದೇಹವನ್ನು ಬಿಡುವ ನಿಶಸ್ತ್ರನಾದವನಿಗೆ ಇದು ಮಾಡುವುದು ಅಧರ್ಮ ಅಂತ ಕೃಷ್ಣ, ಅರ್ಜುನ, ಉಳಿದವರೆಲ್ಲರೂ ಕೂಡ ಹೇಳ್ತಾರೆ. ಕೃಷ್ಣಾರ್ಜುನಾದ್ಯೈಹಿ ಅಹರಚ್ಛಿರೋತ್ಸ್ಯ. ಬೇಡ ಅಂತ ತಡೆದರೂ ತಾನು ಕೇಳದೇನೆ ಶಿರಸ್ಸನ್ನು ಕಡಿದು ಹಾಕಿದ್ದಾನೆ.
ತದಾ ಸ್ವಕೀಯಂ ರಥಮೇತದಲ್ಪಂ ಕ್ಲುಪ್ತಂ ತದೋ ಸಾತ್ಯಕೆಯೇ ಸಸೂತಂ. ಇಷ್ಟು ನಡೀತಾ ಇದೆ. ಸಾತ್ಯಕಿ ತನ್ನ ರಥವನ್ನು ಏರಿ ತಾನು ಹೋಗಿಬಿಟ್ಟಿದ್ದಾನೆ. ಇಷ್ಟು ಆದಾಗ ಕೃಷ್ಣ ಮತ್ತು ಅರ್ಜುನ ಇಬ್ಬರು ಇದ್ದಾರೆ. ಅನೇಕ ಗಾಯಗಳಾಗಿವೆ, ಅನೇಕ ಏಟುಗಳು ಬಿದ್ದಿವೆ. ಯಾವುದಕ್ಕೆ? ಕೃಷ್ಣನಿಗೂ ಏಟುಗಳು ಬಿದ್ದಿವೆ. ಹಾಗೆ ಎಲ್ಲ ಕುದುರೆಗಳಿಗೂ ಕೂಡ ಗಾಯವಾಗಿದೆ. ಹಾಗಾಗಿ ಆಗಿಂದಾಗ ಕುದುರೆ ಬಾಯಿಯಿಂದ ಜೊಲ್ಲು ಸುರಿಯುವುದನ್ನು ನೋಡಿದ ಕೃಷ್ಣ. ಎಲ್ಲರನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಕುದುರೆಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆಗಿಂದಾಗ ರಥವನ್ನು ನಿಲ್ಲಿಸಿದ. ಸಮಯ ಹೋಗ್ತಾ ಇದೆ. ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆನೇ ಜಯದ್ರಥನ ಸಂಹಾರ ಆಗಬೇಕು. ಕೃಷ್ಣ ಎಂದೂ ಮಾಡದೇ ಇದ್ದ ಆ ಕುದುರೆಗಳಿಗೆ ಉಪಚಾರ ಪ್ರಾರಂಭ ಮಾಡಿದ್ದಾನೆ. ನಮಗೆ ಟ್ರೈನ್ ಟೈಮ್ ಆದಾಗ ಅಥವಾ ಊರಿಗೆ ಹೋದ ಸಮಯ ಬಂದಾಗ ಏನೋ ಯಾರೋ ಸ್ವಲ್ಪ ಉಪಚಾರ ಮಾಡ್ತಾರೆ ಅಂತಂದರೆ ಆಮೇಲೆ ಮಾಡೋಂತ್ರಿ, ಈಗ ಹೋಗ್ತೇವೆ ಊರಿಗೆ ಅಂತ ನಾವು ಹೇಳಿ ನಮ್ಮ ಟ್ರೈನ್ ಹಿಡ್ಲಿಕ್ಕೆ ನಾವು ಧಾವಿಸಿ ಹೋಗ್ತೀವಲ್ಲ, ಹಾಗೆ ಇದ್ದಂತೆ ಅರ್ಜುನನಿಗೆ ಟೆನ್ಷನ್ ಆಗ್ತಾ ಇದೆ. ಕೃಷ್ಣ ಇವತ್ತು ಯಾಕೆ ಇದನ್ನು ಕುದುರೆಗಳನ್ನು ರಕ್ಷಣೆ ಮಾಡಬೇಕು, ಕುದುರೆಗಳಿಗೆ ಮತ್ತು ನೋಡಿಕೊಂಡು ಚೆಂದಾಗಿ ಮಾಡಬೇಕು ಅಂತ ಯಾಕೆ ಬೆನ್ನತ್ತಿದ್ದಾನೆ ಕೃಷ್ಣ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯೋಚನದಲ್ಲಿ ಇದ್ದಾನೆ. ಕೃಷ್ಣ ಅವರಿಗೆ ನಿಂದಿರಿಸಿ ಅಂದು ಅಲ್ಲಿ ಅರ್ಜುನಿಗೆ ಹೇಳಿ, ವರ್ಣಾಸ್ತ್ರಂ ಸ ಪಾರ್ಥ ಕೃಷ್ಣೋತ ಪಾರ್ಥಸ್ಯ ಹಯಾತೃಷಾರ್ಧಿತಾ ತದಾ ಸೃಜತ್ ವರ್ಣಾಸ್ತ್ರಂ ಸ ಪಾರ್ಥ. ವರ್ಣಾಸ್ತ್ರವನ್ನು ಬಿಟ್ಟು ಆ ಕುದುರೆಗಳಿಗೆಲ್ಲ ನೀರು ಕುಡಿಸಿ ಸಂತೋಷಪಡಿಸಿ ಮೈಯೆಲ್ಲ ಸಾರಿಸಿದ್ದಾನೆ ಕೃಷ್ಣ. ಹುಲ್ಲುಗಳನ್ನು ತಿನ್ನಿಸಿದ್ದಾನೆ. ಅಲ್ಲೊಂದು ಬೇರೆ ಮತ್ತು ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇದ್ದಾಗ ಊಟ ಮಾಡ್ಕೋತ ನೀರು ಕುಡಿತಾ ಫರಾಳ ಮಾಡ್ಕೋತ ಕೂತರೆ ನಡೆಯುವುದಿಲ್ಲ. ಅಕ್ಕಪಕ್ಕದವರೆಲ್ಲ ಯುದ್ಧ ಮಾಡ್ತಿರ್ತಾರೆ, ಬಾಣಗಳು ಬಂದು ಮೈ ಮೇಲೆ ಬೀಳುತ್ತದೆ. ಹಾಗಾಗಿ ಅಲ್ಲೇ ಒಂದು ಬಾಣಗಳಿಂದ ಒಂದು ಅಶ್ವಕ್ಕೆ ಬೇಕಾದ ಒಂದು ಕೋಣೆಯನ್ನು ಮಾಡಿದ್ದಾನಂತ, ಅವುಗಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ. ಕೃಷ್ಣೋ ತೇನೈವ ತೀರ್ಥಂ ಪರಮಂ ಚಕಾರ ತಥಾಶ್ವ ಅಶ್ವಶಾಲ. ಹೇಗೆ ಗಜಶಾಲ ಮತ್ತು ಗೋಶಾಲ ಇರ್ತದೋ ಹಾಗೆ ಅಶ್ವಶಾಲವನ್ನು ಮಾಡಿದ್ದಾನೆ. ಅಶ್ವಶಾಲೆಯನ್ನು ಮಾಡಿ ಅಶ್ವಶಾಲಾಮಪಿ ಬಾಣರೂಪವಾದ ಅಶ್ವಶಾಲ. ಅಲ್ಲಿ ಯಾವ ಸಿಮೆಂಟು ಉಸುಕು ಇಲ್ಲ. ಆ ಬಾಣಗಳಿಂದಲೇ ಅರ್ಜುನ ಎಷ್ಟು ಪರಾಕ್ರಮಿ ನೋಡ್ರಿ. ಕೃಷ್ಣನ ಅನುಗ್ರಹದಿಂದ ಅಲ್ಲಿ ವರುಣಾಸ್ತ್ರದಿಂದ ನೀರನ್ನು ತಂದಿದ್ದಾನೆ. ಅಲ್ಲಿ ಎಲ್ಲಿ ಸಿಗಬೇಕು ನೀರನ್ನು ತಂದಿದ್ದಾನೆ. ಮತ್ತು ಬಾಣಗಳ ಒಂದು ಕೋಣೆಯನ್ನು ರೂಮವನ್ನು ಮಾಡಿದ್ದಾನೆ, ಅಶ್ವಶಾಲವನ್ನು ಮಾಡಿ. ತಥೋ ವಿಮುಂಚಾತ್ಯ ಹಯಾನ್ ಅಪಾದಯತ್ ಹರಿಸ್ತದಾ ವಾಸುವಿರಾರ್ಧಯತ್ ಪರಾನ್. ಅವುಗಳನ್ನು ರಕ್ಷಣೆ ಮಾಡಿ ಸಮಾಧಾನ ಮಾಡಿ ಕೃಷ್ಣ ಆಕಳನ್ನು ರಕ್ಷಣೆ ಮಾಡುವಂತೆ ಇಲ್ಲಿಯೂ ಕೂಡ ಅಶ್ವಗಳನ್ನು ರಕ್ಷಣೆ ಮಾಡಿ ಅವುಗಳಿಗೆ ಸಮಾಧಾನಗೊಳಿಸಿ ಮತ್ತೆ ಪುನಃ ಅರ್ಜುನನನ್ನು ರಥದಲ್ಲಿ ಕೂಡಿಸಿದ್ದಾನೆ. ಇಷ್ಟು ನಡೀತಾ ಇದೆ. ಯೋಜ ಕೃಷ್ಣ ಸ್ತುರಗಾನ್ ರಥೆ ಪುನಃ ಗತಶ್ರಮಾತ್. ಅವುಗಳಿಗೆಲ್ಲ ಶ್ರಮ ಪರಿಹಾರ ಮಾಡಿದ್ದಾನೆ. ಆಗ ಕೃಷ್ಣ ತಾನು ಅರ್ಜುನನಿಗೆ ಹೇಳ್ತಾನೆ, 5 ನಿಮಿಷ ಇಲ್ಲಿ ಸಮಯ ಹೋಗಿದೆ ಅಂತ ಚಿಂತಾಕ್ರಾಂತನಾಗಬೇಡ. ಈ 5 ನಿಮಿಷ ನಾವು ಇದಕ್ಕೆ ಸಮಾಧಾನ ಮಾಡಿದ್ದಕ್ಕಾಗಿ ಇನ್ನು ಎಷ್ಟು ವೇಗವಾಗಿ ಧಾವಿಸ್ತದೆ ನೋಡಂತೀನಿ. ಸಮಾಧಾನ ಮಾಡಿದ್ದಕ್ಕೆ ಅವುಗಳಿಗೂ ಹುರುಪಾಗ್ತದೆ, ಹುಮ್ಮಸ್ಸು ಬರ್ತದೆ. ಅವು ನಾವು ಎಲ್ಲಿ ಕರೆದುಕೊಂಡು ಹೋಗ್ತೇವೋ ಅಷ್ಟು ವೇಗವಾಗಿ ಸಾಕ್ತದೆ. ಅವು ಕೂಡ ಪ್ರಚೋದಿತೇ ತೇನ ರಥೇ ಸ್ಥಿತ ಪುನಃ ತಥೈವ ಭೀಭತ್ಸುರಾರೋದತ. ಇಷ್ಟು ಇಲ್ಲಿ ನಡೀತಾ ಇದೆ. ಸಾತ್ವಿಕಿ ತಾನು ಬಂದ, ನೋಡಿದ, ಎಲ್ಲ ಆಯಿತು. ಕೃಷ್ಣನೂ ಕೂಡ ಅಶ್ವಗಳನ್ನು ರಕ್ಷಣೆ ಮಾಡಿದ. ಇಷ್ಟಾದರೆ ಧರ್ಮರಾಜನಿಗೆ ಸುದ್ದಿ ಗೊತ್ತಿಲ್ಲ. ಏನು ನಡೀತಾ ಇದೆ, ಕೃಷ್ಣ ಯುದ್ಧವಾಡ್ತಾ ಇದ್ದಾನೋ, ಅರ್ಜುನ ಉಳಿದಿದ್ದಾನೋ ಇಲ್ಲೋ, ಬದುಕಿದ್ದಾನೋ ಇಲ್ಲೋ, ಏನು ಮಾಡ್ತಾ ಇದ್ದಾನೆ ಸುದ್ದಿ ಹೇಳು ಅಂತ ಸಾತ್ವಿಕಿ ಹೇಳಿದರೆ ಸಾತ್ವಿಕಿ ಹೇಳಿಲ್ಲ. ಸಾತ್ವಿಕಿನೂ ಆ ಕಡೆ ಹೋಗಿಬಿಟ್ಟ. ಏನು ಮಾಡಬೇಕು ಹಾಗಾದರೆ? ಇನ್ನು ಉಳಿದವರು ಯಾರು? ಭೀಮಸೇನ ದೇವರು. ಸಾತ್ವಿಕಿ ಒಳಗೆ ಪ್ರವೇಶ ಮಾಡಬೇಕಾದಾಗಲೂ ಸಾತ್ವಿಕಿ ಹಿಂದೆ ಭೀಮಸೇನ ದೇವರು ಬಂದಿದ್ದಾರೆ. ಬಂದು ಆ ದ್ರೋಣಾಚಾರ್ಯರು ಮಾಡಿದಂತಹ ಯಾವ ವ್ಯೂಹ ಇದೆಯೋ ಆ ವ್ಯೂಹವನ್ನು ಭೇದನ ಮಾಡಲಿಕ್ಕೆ ಸಾತ್ವಿಕಿಗೆ ಸಾಧ್ಯವಾಗಲಿಲ್ಲ. ಅಷ್ಟು ಗಟ್ಟಿಮುಟ್ಟಿಯಾದ, ಅಂದರೆ ಕೌರವರ ಸೇನಾದಲ್ಲಿ ಪ್ರವೇಶ ಮಾಡಬೇಕು ಅಂತಾದರೆ ಪ್ರಾಕಾರ ಏನಿದೆಯಲ್ಲ ಅದು ಗಟ್ಟಿಮುಟ್ಟಿ ಮಜಬೂತಾಗಿತ್ತು. ಅದನ್ನು ಭೇದಿಸಿ ಒಳಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾರಿಗೂ.
ಹಾಗಾಗಿ ಭೀಮಸೇನ ದೇವರು ಬಂದು ಆ ವ್ಯೂಹವನ್ನು ಭೇದಿಸಿ ಆದ ಮೇಲೆ ಕೃಷ್ಣನ ಅನುಗ್ರಹ ಇದೆ ಸಾತ್ವಿಕಿಗೆ. ಅಷ್ಟೇ ಅಲ್ಲ, ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು ಬಂದಿದ್ದಾನೆ. ನಾನು ಜಯ ಸಂಪಾದಿಸಬೇಕು ಮತ್ತು ಅರ್ಜುನನೂ ಕೂಡ ಬದುಕಿರಬೇಕು ಅನ್ನೋ ಸಲುವಾಗಿ ಸಂತೋಷಪಡಿಸಿ ಅವರ ಕಡೆಯಿಂದ ಆಶೀರ್ವಾದ ಪಡೆದಿದ್ದಾನೆ. ಆಶೀರ್ವಾದದ ಬಲ ಸಾಮರ್ಥ್ಯದಿಂದ ಇಷ್ಟು ಒಳಗೆ ನುಗ್ಗಲಿಕ್ಕೆ ಸಾಧ್ಯವಾಗಿದೆ, ಇಲ್ಲದೇ ಇದ್ರೆ ಸಾಧ್ಯವಾಗ್ತಾ ಇದ್ದಿದ್ದೆಲ್ಲ. ಒಳಗೆ ನುಗ್ಗಿ ಪ್ರವೇಶ ಮಾಡಿ ಆಮೇಲೆ ಪುರುಷವನ ಜೊತೆಗೆ ಯುದ್ಧ, ಆಮೇಲೆ ಕೃಷ್ಣನ ಅನುಗ್ರಹ, ಬದುಕಿದ, ಮುಂದೆ ಎಲ್ಲ ಮುಂದಿನ ಕಥೆಗಳು. ಒಳಗೆ ಪ್ರವೇಶ ಮಾಡಬೇಕಾದಾಗಲೂ ಕೂಡ ಕೃಷ್ಣನ ಅನುಗ್ರಹ, ಬ್ರಾಹ್ಮಣರ ಆಶೀರ್ವಾದ, ತನ್ಮೂಲಕವಾಗಿ ಭೀಮಸೇನ ದೇವರು ಎದುರಿಗೆ ಬಂದು ಆ ವ್ಯೂಹವನ್ನು ಭೇದಿಸಿದ್ದಾರೆ. ಈಗ ಅದೇ ಭೀಮಸೇನ ದೇವರಿಗೆ ಧರ್ಮರಾಜ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ, ಆಜ್ಞಾರೂಪದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಾತ್ವಿಕಿನೂ ಆಚೆ ಹೋದ. ಏನು ನಡೀತಾ ಇದೆ ಭೀಮ, ನೀನೇ ಸಮರ್ಥ, ನೀನು ಹೋಗಿ ಏನಾಗಿದೆ ಅಂತನ್ನೋದನ್ನು ವಿಚಾರ ಮಾಡಿಕೊಂಡು ಬಾ. ನನಗೆ ಅರ್ಜುನ ಬದುಕಿದ್ದಾನೋ ಇಲ್ಲೋ, ಬದುಕಿದ್ದರೆ ಅವರಿಗೆ ರಕ್ಷಣೆ ಕೊಡು, ಆ ಸುದ್ದಿಯನ್ನು ನನಗೆ ಮುಟ್ಟಿಸು, ನನಗೆ ಸಮಾಧಾನ ಆಗ್ತದೆ. ಶನಿ ಪ್ರವೀರೇತು ಗದೇ ಯುಧಿಷ್ಠಿರ ಪುನಶ್ಚ ಚಿಂತಾಕುಲಿತೋ ಬಭೂವ ಜಗಾದ ಭೀಮಂ ಚ ನಗಾಂಡಿವಧ್ವನಿ ಸಂಶೂಯತೆ ಪಾಂಚಜನ್ಯಸ್ಯ ರಾವಃ. ಇಲ್ಲಿವರೆಗೆ ಆ ಕೃಷ್ಣನ ಧ್ವನಿಯಾದರೂ ಕೇಳ್ತಾ ಇತ್ತು ಶಂಖದ ಮೂಲಕವಾಗಿ, ಅದೂ ಕೇಳ್ತಾ ಇಲ್ಲ. ಈಗ ಗಾಂಡಿವ ಧ್ವನಿ ಟಂಕಾರ ಅದೂ ಕೇಳ್ತಾ ಇಲ್ಲ. ಇನ್ನ ಚಿಂತ ಹೆಚ್ಚಾಗಿದೆ, ಭಯ ಹೆಚ್ಚಾಗಿದೆ, ನೀನೇ ಹೋಗಬೇಕು, ಏನಾಗಿದೆ ನಡಿ, ಕೇಳ್ಕೊಂಬ, ನೋಡ್ಕೊಂಬ ಅಂತ ಭೀಮನಿಗೆ ಹೇಳಿದರೆ ಭೀಮ ಹೇಳ್ತಾನೆ, ಮಯಾ ನಿಯುಕ್ತಶ್ಚ ಗತಸ್ಥ ಸಾತ್ಯಕಿಹಿ, ಸಾತ್ವಿಕೆಯನ್ನು ಕಳಿಸಿದ್ದೆ, ಆದರೆ ಏನು ಮಾಡಬೇಕು, ಸಾತ್ವಿಕಿನೂ ಆಚೆನೇ ಹೋಗಿಬಿಟ್ಟಿದ್ದಾನೆ. ತಸ್ಯಾಧಿಕಮೇವ ಮನ್ನೆ ತತ್ಪಾಹಿ ಪಾರ್ಥಂ ಯೂಧಾನಮೇವ ತ್ವಂ ಭೀಮ ಗತ್ವಾ ಯದಿ ಜೀವಿತವುತೌ. ಹಾಗಾಗಿ ಸಾತ್ವಿಕಿ ಬದುಕಿದ್ದಾನೋ ಇಲ್ಲೋ, ಅರ್ಜುನ ಬದುಕಿದ್ದಾನೋ ಇಲ್ಲೋ, ಏನಾಗಿದೆ ನೋಡಿಕೊಂಡು ಬಾ ಅಂತ ಧರ್ಮರಾಜ ಭೀಮನಿಗೆ ಹೇಳಿದಾಗ ಭೀಮಸೇನ ದೇವರು ಗಟ್ಟಿಮುಟ್ಟಿಯಾಗಿ ಹೇಳ್ತಾರೆ, ಸಾತ್ವಿಕಿನೂ ಬದುಕಿದ್ದಾನೆ, ಅರ್ಜುನನೂ ಬದುಕಿದ್ದಾನೆ, ಯಾವ ಚಿಂತೆ ಬೇಡ, ಯಾವ ವಿಚಾರ ಮಾಡ್ಲಿಕ್ಕೆ ಹೋಗಬೇಡ, ನಿನ್ನನ್ನು ನೀನು ಉಳಿಸ್ಕೋ, ನಿನಗೆ ಯಾರು ತೊಂದರೆ ಕೊಡದೇ ಇದ್ದಂತೆ ನಿನ್ನನ್ನು ನೀನು ರಕ್ಷಣೆ ಮಾಡಿಕೊಂಡು ಯುದ್ಧವನ್ನು ಮುಂದೆ ಸಾಗಿಸು, ಹೊರತು ಅವರ ಬಗ್ಗೆ ಚಿಂತೆ ಮಾಡಬೇಡ. ಯಾಕೆ ಗೊತ್ತಾ, ಅವರನ್ನು ರಕ್ಷಣೆ ಮಾಡಲಿಕ್ಕೆ ಸ್ವಯಂ ಕೃಷ್ಣ ಪರಮಾತ್ಮ ಇದ್ದಾನೆ. ಅವನಿದ್ದಾಗ ನೀನೇನು ಚಿಂತೆ ಮಾಡ್ತಿ, ಅವನಿದ್ದಾಗ ನೀನ್ಯಾಕೆ ಚಿಂತಾಕುಲನಾಗ್ತಿ, ನೀನು ಆಗಬೇಡ ಅಂತ ಹೇಳ್ತಾರೆ. ಇತೀರಿತ ಪ್ರಾಹ ರುಕೋದರಸ್ತಂ ನರಕ್ಷಿತಂ ವಾಸುದೇವೇನ ಪಾರ್ಥಂ. ಕೃಷ್ಣನಿಗೆ ವಿಚಾರ ಇಲ್ಲವಾ, ಕೃಷ್ಣನಿಗೆ ಯೋಚನೆ ಇಲ್ಲವಾ ಅರ್ಜುನನ ರಕ್ಷಣೆ ಮಾಡಬೇಕು ಅಂತ? ಅರ್ಜುನನನ್ನು ಕೃಷ್ಣನೇ ರಕ್ಷಣೆ ಮಾಡ್ತಾ ಬಂದಿದ್ದಾನೆ ಯಾವಾಗಲೂ. ಅಂದಮೇಲೆ ಈ ಕಾಲಕ್ಕೆ ಜಯದ್ರಥನ ಸಂಹಾರ ಮಾಡ್ತೇನೆ ಅಂತ ಪಣ ತಟ್ಟಿದಾಗ, ಪ್ರತಿಜ್ಞೆ ಮಾಡಿದಾಗ ಕೃಷ್ಣ ಅವನನ್ನು ರಕ್ಷಣೆ ಮಾಡದೆ ಇನ್ಯಾರನ್ನು ರಕ್ಷಣೆ ಮಾಡಬೇಕು? ಕೃಷ್ಣನಿಗೆ ಬಹಳ ಪ್ರೀತಿ ಇದೆ, ಅವನು ಕರುಣಾಮಯ, ಅವಶ್ಯವಾಗಿ ರಕ್ಷಣೆ ಮಾಡುತ್ತಾನೆ. ಬ್ರಹ್ಮೇಶಾನೌ ಅಪಿ ಜೇತುಂ ಸಮರ್ಥೋ ಕಿಂ ದ್ರೋಣ ಕರ್ಣಾದಿ ಅರ್ಜುನ ಧನುರ್ಧರೋ ವೃತ್ರ. ಬ್ರಹ್ಮ, ರುದ್ರ ಇವೇ ಮೊದಲಾದವರು ಎಲ್ಲರೂ ಕೂಡ ಕೃಷ್ಣನ ಅನುಗ್ರಹ ಇಲ್ಲ, ದೇವರ ಅನುಗ್ರಹ ಇಲ್ಲ ಅಂತಂದರೆ ಯಾರನ್ನೂ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಯಾರನ್ನೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಸತ್ತಾಪ್ರತೀತಿ ಪ್ರವೃತ್ತಿಗಳು ಆಗಲು ಸಾಧ್ಯವಿಲ್ಲ. ಅಂಥದ್ರೊಳಗೆ ದ್ರೋಣ, ಕರ್ಣ, ದುರ್ಯೋಧನ ಇವರೇ ಮೊದಲಾದವರು ಅರ್ಜುನನನ್ನು ಏನು ಮಾಡಲಿಕ್ಕೆ ಸಾಧ್ಯವಿದೆ? ಏನೇನೂ ಸಾಧ್ಯವಿಲ್ಲ. ನಾಹಂ ನ ಚ ಶಿವೋನ್ನೇಚ ತತ್ಶಕ್ತ್ಯಂಶೇಕ ಭಾಗಿನಃ ಬಾಲಕ್ರೀಡನ ಕೈರ್ಯದ್ವತ ಕ್ರೀಡತೆ ಸ್ಮಾಭಿರಚ್ಯುತಃ ಅಂತ ಬ್ರಹ್ಮದೇವರು ಒಂದು ಕಡೆ ಮಾತನ್ನು ಹೇಳ್ತಾರೆ. ನಾಹಂ ನಚ ಶಿವೋನ್ನೇಚ, ನಾನಲ್ಲ, ರುದ್ರಲ್ಲ, ಉಳಿದೆಲ್ಲ ದೇವತೆಗಳು ಯಾರಾದರೂ ಏನೂ ದೇವರ ಮುಂದೆ ಇಲ್ಲ. ದೇವರ ಮುಂದೆ ನಾವೆಲ್ಲ ಆಟಿಗೆ ಸಮಾನದಂತೆ, ಗೊಂಬೆಗಳಿದ್ದಂತೆ. ಅವನು ಮನಸ್ಸು ಮಾಡಿದ, ಅವನು ಆಗಬೇಕು ಅಂತ ಸಂಕಲ್ಪ ಮಾಡಿದ ಅಂತ ಆದರೆ ಎಲ್ಲ ಕೆಲಸಗಳಾಗ್ತದೆ. ಇಲ್ಲ ಅಂದರೆ ಏನಂತಾರೆ ಅದಕ್ಕೆ, ತಿಪ್ಪರ್ಲಗ ಅಂತಾರಲ್ಲ, ಅದನ್ನು ಒಗೆದರೂ ಏನೂ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾರಿಗೆ? ನಿಮ್ಮಲ್ಲಿಗಲ್ಲ, ಬ್ರಹ್ಮಾದಿ ಸಕಲ ದೇವತೆಗಳಿಗೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ಇವತ್ತು ನಮ್ಮದು ಒಂದು ಕೆಲಸ ಆಗಿದೆ, ಇವತ್ತು ನಮ್ಮದು ಒಂದು ಕೆಲಸ ಆಗಿಲ್ಲ, ಇದರಿಂದ ನಾನು ಮಾಡಿದೆ, ನಾನು ಮಾಡಲಿಲ್ಲ ಅಂತನ್ನುವ ಚಿಂತೆ ಅಥವಾ ಏನೋ ಧಾಷ್ಟೆ ಮಾಡುವ ಅಗತ್ಯವಿಲ್ಲ. ದೇವರ ಸಂಕಲ್ಪ ಆಯಿತು, ದೇವರ ಸಂಕಲ್ಪ ಆಗಿಲ್ಲ, ಆದದ್ದಕ್ಕೂ ದೇವರ ಸಂಕಲ್ಪವೇ, ಆಗದೇ ಇರುವುದಕ್ಕೂ ದೇವರ ಸಂಕಲ್ಪವೇ.
ಇದು ಬ್ರಹ್ಮ ಮೊದಲು ಮಾಡಿ ಸಕಲ ದೇವತೆಗಳು, ಲಕ್ಷ್ಮೀದೇವಿ ಮೊದಲು ಮಾಡಿಕೊಂಡು ಸಕಲ ದೇವತೆಗಳಿಗೆ ಇದೆ. ನಮ್ಮಂದು ಅಂತೂ ನಾವು ಲೆಕ್ಕಕ್ಕೆ ಇಲ್ಲ. ಆದರೂ ಅದೋ ಭಯಂ ನಾಸ್ತಿ ಧನಂಜಯಸ್ಯ. ಹಾಗಾಗಿ ಧನಂಜಯನಾದಂತಹ ಅರ್ಜುನನಿಗೆ ಯಾವ ಭಯ ಬೇಡ, ಯಾವ ಭಯ ಬೇಡ. ಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ಧರ್ಮರಾಜ ಭೀಮಸೇನ ದೇವರು ಕೃಷ್ಣನನ್ನು ಪರಿಪೂರ್ಣವಾಗಿ ಎಲ್ಲರಕ್ಕಿಂತ ಹೆಚ್ಚಾಗಿ ತಿಳಿದುಕೊಂಡವರು ಅಂದರೆ ಭೀಮಸೇನ ದೇವರು ಮಾತ್ರ. ಹಾಗಾಗಿ ಅಥೋ ಭಯಂ ನಾಸ್ತಿ ಧನಂಜಯಸ್ಯ ನ ಸಾತ್ಯಕೈಶ್ಚೈವ ಹರೇ ಪ್ರಸಾದ. ಸಾತ್ವಿಕಿ ಮತ್ತು ಅರ್ಜುನ ಇವರಿಬ್ಬರೂ ಪರಮಾತ್ಮನ ಪ್ರಸಾದದಿಂದ ಅತ್ಯಂತ ಸುರಕ್ಷಿತರಾಗಿದ್ದಾರೆ. ನೀನೇನು ಕಾಳಜಿ ಮಾಡಬೇಡ. ರಕ್ಷಸ್ತ್ವಮೈ ವಾದ್ಯ ತಥೋ ವಮಾದ್ಯ. ನಾವೆಲ್ಲ ಹಾಸ್ಯಾಸ್ಪದರಾಗ್ತೇವೆ. ದೇವರು ರಕ್ಷಣೆ ಮಾಡಲಿಕ್ಕಿದ್ದಾಗ ನಾನು ಹೋಗಿ ರಕ್ಷಣೆ ಮಾಡ್ತೇನೆ, ನಿನ್ನ ಹೋಗಿ ರಕ್ಷಣೆ ಮಾಡುವಂತ ನೀನು ನನ್ನನ್ನು ಕಳಿಸ್ತಾ ಇದೆಯಲ್ಲ, ಇದು ಮೂರ್ಖತನ ಮಾತು. ಈ ಮಾತನ್ನೇ ಹೇಳಬೇಡ ನೀನು. ದೇವರ ರಕ್ಷಣೆ ಮಾಡಲಿಕ್ಕೆ ಪಣ ತೊಟ್ಟು ನಿಂತಾಗ ನಾವು ಹೋಗಿ ಅವನನ್ನು ರಕ್ಷಣೆ ಮಾಡ್ತೇವೆ, ದೇವರನ್ನು ಸರಿಸಿ ಅಂದರೆ ನಗ್ತಾರೆ. ನಗು ಮಾತಾಡ್ತಾ ಇದ್ದೀನಿ ನೀನು, ನಾನು ಬೇಡ. ದ್ರೋಣೋಖ್ಯಯಂ ಯತತೆ ತ್ವಾಂ ಗೃಹೀತು ಇತಿ ರಿತ ಪ್ರಾಹ ಯುಧಿಷ್ಠಿರಸ್ತಂ ನ ಜೀವಮಾನೇ ಯುದಿತಾಂ ಘಟೋತ್ಕಚೆ. ಇಷ್ಟಾದರೂ ಅವನಿಗೇನು ವಿಶ್ವಾಸ ಬರಲಿಲ್ಲ, ಟೆನ್ಷನ್ದಲ್ಲೇ ಇದ್ದಾನೆ ಧರ್ಮರಾಜ. ಭೀಮಸೇನ ದೇವರು ಹೇಳಿದ ಮಾತುಗಳನ್ನು ಕೇಳಲಿಕ್ಕೆ ತಯಾರಿಲ್ಲ. ಭೀಮಸೇನ ದೇವರು ಹೇಳಿದ ಮಾತಿನ ಮೇಲೆ ವಿಶ್ವಾಸ ಇಲ್ಲ. ನೀನು ಹೋಗು, ಅವ್ರು ಏನಾಗಿದ್ದಾರೆ ನೋಡು, ಅವರು ರಕ್ಷಣೆ ಮಾಡು, ಅವ್ರು ಬದುಕಿದ್ರೆ ನನಗೆ ಸುದ್ದಿ ತಿಳಿಸು, ಇಷ್ಟೇ ಹೇಳ್ತಾ ಇದ್ದಾನೆ ಆವಾಗಿದ್ದ. ಆಯ್ತು ಸರಿ ಅಂತ ಹೇಳಿ ಭೀಮಸೇನ ದೇವರು ಅಲ್ಲಿಂದ ಮುಂದೆ ಸಾಗಿದ್ದಾರೆ. ಆಯಿತು, ಕೃಷ್ಣನ ದರ್ಶನ ಮಾಡ್ಕೋಣ ಬರೋಣ ಅಂತ ಹೇಳಿ ಭೀಮಸೇನ ದೇವರು ಮುಂದೆ ಸಾಗಿದ್ದಾರೆ. ಆಗ ಇದೀ ರತಪ್ರಾಹ ಯುಧಿಷ್ಠಿರಸ್ತಂ ನ ಜೀವಮಾನೇ ವಿದಿತಾಂ ಘಟೋತ್ಕಚೆ ದೃಷ್ಟದ್ಯುಮ್ನೆ ಶಾಸ್ತ್ರವಿದಾಂ ವರಿಷ್ಠೆ ದ್ರೋಣೋ ವಶಂ ನೀತು ಇಹ ಪ್ರಭುತ್ವಂ. ನೋಡ್ರಿ ಎಷ್ಟು ಜವಾಬ್ದಾರಿ ಇದೆ ಭೀಮಸೇನ ದೇವರಿಗಂದ್ರೆ. ಘಟೋತ್ಕಚನನ್ನು ಕರೀತಾರೆ, ದುಷ್ಟದ್ಯುಮ್ನನ್ನು ಕರೀತಾರೆ. ನೋಡು ದುಷ್ಟದ್ಯುಮ್ನ, ಘಟೋತ್ಕಚ, ನಾನು ಇಲ್ಲಿಂದ ಹೋಗ್ತಾ ಇದ್ದೇನೆ, ಈ ಪ್ಲಾನಿಗಾಗೇನೆ ಮತ್ತು ದ್ರೋಣಾಚಾರ್ಯರು ಈ ವ್ಯೂಹವನ್ನು ರಚನೆ ಮಾಡಿದ್ದು. ಭೀಮ ಮತ್ತು ಅರ್ಜುನ ಧರ್ಮರಾಜನಿಂದ ದೂರ ಮಾಡಿ ಧರ್ಮರಾಜನನ್ನು ವಶ ಮಾಡಿಕೊಂಡು ಯುದ್ಧ ಗೆಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ದ್ರೋಣಾಚಾರ್ಯರು. ಈಗ ಅರ್ಜುನ ಕೃಷ್ಣ ದೂರ ಹೋಗಾಯಿತು. ಎಷ್ಟು ತಿಳಿಸಿ ಹೇಳಿದರೂ ಧರ್ಮರಾಜನಿಗೆ ತಿಳಿಲಿಕ್ಕಾಗ್ತಾ ಇಲ್ಲ. ಅವನು ಬೇರೆ ವಿಚಾರಣೆ ಮಾಡ್ತಾ ಇದ್ದಾನೆ, ನನ್ನನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ದ್ರೋಣಾಚಾರ್ಯರ ಒಂದು ಪ್ಲಾನ್ ಅಂತೂ ಸಕ್ಸಸ್ ಆಗ್ತಾ ಇದೆ. ಅರ್ಜುನ ದೂರ ಆಗಿದ್ದಾನೆ, ನಾನು ಅರ್ಜುನನ್ನು ಹುಡುಕ್ತಾ ನಾನು ದೂರ ಆಗಿಬಿಟ್ರೆ ಧರ್ಮರಾಜನನ್ನು ಕಾಪಾಡೋರು ಯಾರು ಇಲ್ಲ ಅಂತ ಆಗ್ತಾರೆ. ಆ ವಿಚಾರ, ಆ ಸಮಯ ನೋಡಿಕೊಂಡು ಧರ್ಮರಾಜನನ್ನು ಹಿಡಿದು ಬಿಟ್ಟರೆ ಮುಗೀತು, ಯುದ್ಧ ಮುಗಿದು ಬಿಡುತ್ತದೆ, ಯುದ್ಧ ಗೆದ್ದು ಬಿಡ್ತಾನೆ ದುರ್ಯೋಧನ. ಹೀಗೆ ದುರ್ಯೋಧನ ವಿಚಾರ ಮಾಡಿ ದ್ರೋಣಾಚಾರ್ಯರಿಗೆ ಹೇಳಿದ್ದು. ಆಗ ಅರ್ಜುನನು ಸತ್ತು ಹೋಗ್ತಾನೆ, ಧರ್ಮರಾಜನು ಕೂಡ ಶತ್ರು ಪಕ್ಷದ ವಶನಾಗ್ತಾನೆ. ನಾವು ಯುದ್ಧ ಸೋತು ಹೋಗ್ತೇವೆ, ಇನ್ನೊಬ್ಬರು ವಶರಾಗಿ ಕೂಡ್ತೇವೆ. ಹೀಗಾಗಬಾರದು ಅಂತಾದರೆ ದುಷ್ಟದ್ಯುಮ್ನ, ನೀನು ಧರ್ಮರಾಜನನ್ನು ಬಿಟ್ಟು ಅಳ್ಳಾಡ್ತಾ ಇಲ್ಲ, ಅಳ್ಳಾಡದೇ ಇದ್ದಂತೆ ಇಲ್ಲೇ ಇರಬೇಕು, ಎಲ್ಲೂ ಅಳ್ಳಾಡ್ತಕ್ಕದಲ್ಲ. ಘಟೋತ್ಕಚ, ನೀನೂ ಕೂಡ ತಮ್ಮ ಮಗನಿಗೆ ಹೇಳ್ತಾನೆ ಭೀಮ, ನೀನು ಧರ್ಮಣ್ಣನನ್ನು ಬಿಟ್ಟು ಬೇರೆ ಕಡೆ ಹೋಗ್ತಕ್ಕದ್ದಲ್ಲ, ಇಲ್ಲೇ ಇರಬೇಕು ನೀನು. ದ್ರೋಣೋ ವಶಂ ನೀತು ಮಿಹ ಪ್ರಕ್ವಚಿತ್. ದ್ರೋಣಾಚಾರ್ಯರಿಗೆ ವಶನಾಗಬಾರದು. ನೋಡ್ರಿ ಎಷ್ಟು ಗಟ್ಟಿಮುಟ್ಟಿ ಸಂಕಲ್ಪ ಮಾಡ್ಕೊಂಡು ನೀನು ಇಲ್ಲೇ ಇರಬೇಕು ಅಂದಾಗ ಸರಿ ಆಗಲಿ ಅಂತ. ಯದಿ ಪ್ರಿಯಂ ಕರ್ತುಮಿಹೆಚ್ಛಿಸಿ ತ್ವಂ ಮಮ ಪ್ರಯಾಹ್ಯಾಶುಷ ಪಾರ್ಥ ಸಾತ್ಯಕಿ ರಕ್ಷಸ್ಸ ಸಜ್ಞಾಮಪಿ ಸಿಂಹನಾದಾತ್ ಕುರುಷ್ವಮೇ ಪಾರ್ಥ ಶನೈರೇ ದೃಷ್ಟೌ. ನನ್ನ ಮೇಲೆ ನಿನಗೆ ಪ್ರೀತಿ ಇದೆ, ನೀನು ನನ್ನ ಪ್ರಿಯನಾದ ತಮ್ಮ, ಹಾಗಾಗಿ ಸಾತ್ಯಕಿ ಮತ್ತು ಅರ್ಜುನನನ್ನು ರಕ್ಷಣೆ ಮಾಡು. ಅವರು ಸಿಕ್ಕ ಕೂಡಲೇ, ಅವರು ನಿನಗೆ ಕಣ್ಣಿಗೆ ಕಂಡ ಕೂಡಲೇ ನಿನ್ನ ಜೋರ ಧ್ವನಿಯಿಂದ ಸಿಂಹನಾದ ಮಾಡು. ನಾನು ತಿಳ್ಕೊತೇನೆ. ಹಾಗಾದರೆ ಅರ್ಜುನ ಸಾತ್ಯಕಿ ಇಬ್ಬರು ಸುರಕ್ಷಿತರಾಗಿದ್ದಾರೆ. ಭೀಮ ಸಿಂಹಧ್ವನಿಯನ್ನು ಮಾಡಿದ್ದಾನೆ, ಸಿಂಹನಾದವನ್ನು ಮಾಡಿ ಜೋರ ಕೂಗಿದ್ದ. ಭೀಮಸೇನ ಧ್ವನಿ ಅಂದರೆ ಹಾಗಿತ್ತು. ಎಷ್ಟೇ ದೂರಿದ್ದರೂ ಅವರು ಒದರಿದರೆ ಶತ್ರುಗಳೆಲ್ಲ ಭಯಭೀತರಾಗ್ತಾ ಇತ್ತು. ಅಷ್ಟು ಜೋರ ಧ್ವನಿ ಅವರು ಸಿಂಹನಾದ ಆಯಿತು ಅಂತ ತಾವು ಭೀಮಸೇನ ದೇವರು ತಾವು ದೃಷ್ಟದ್ಯುಮ್ನನಿಗೆ ಘಟೋತ್ಕಚನನ್ನು ಇಬ್ಬರನ್ನು ಸುತ್ತಲೂ ಆ ಧರ್ಮರಾಜನ ರಕ್ಷಣೆಗಾಗಿ ಇಟ್ಟು ತಾವು ಅಲ್ಲಿಂದ ಹೊರಟಿದ್ದಾರೆ. ತಥಾಗತೆ ಚೈವ ಜಯದ್ರಥೇ ಮೇ ಕುರುಷ್ವ ಸೌನ್ಯಾಮಿತಿ ತೇನ ಭೀಮಃ
ಉಕ್ತಸ್ತು ಹೈಡಂಬ ಮಮುಷ್ಯ ರಕ್ಷಣೆ ವಿಧಾಚ್ಚ ಸೇನಾಧಿಪತಿಮೇವ ಸಮ್ಯಕ್ ಸಚಾಹ ಸೇನಾಪತಿರತ್ರ ಭೀಮಂ ಪ್ರಯಾಹಿ ತತ್ರ ಯತ್ರ ಚ ಕೇಶವಾರ್ಜುನೋ ನ ಜೀವಮಾನಿ ಮೈಧರ್ಷಿತಂ ಕ್ಷಮೋ ದ್ರೋಣೋ ನೃಪಂ ಮೃತ್ಯುರಹಂ ನ ಕ್ವಚಿತ್. ಇಷ್ಟು ಆಗಿದೆ. ಆಗ ದ್ರೋಣಾಚಾರ್ಯರ ಮುಂದೆ ಅಂದರೆ ಭೀಮಸೇನ ದೇವರು ಆ ವ್ಯೂಹವನ್ನು ಭೇದಿಸಿ ಮುಂದೆ ಸಾಕ್ತಾ ಇದ್ದಾರೆ. ಎದುರಿಗೆ ದ್ರೋಣಾಚಾರ್ಯರು ಬಂದಿದ್ದಾರೆ. ದ್ರೋಣಾಚಾರ್ಯರನ್ನು ದಾಟಿ ಸಾತ್ಯಕ್ಕೆ ಹೋಗಿಬಿಟ್ಟ. ಸಾತ್ಯಕ್ಕೆ ಹೋದ. ಯಾಕೆ? ಉಪೇಕ್ಷೆ ಮಾಡಿಬಿಟ್ರು. ಈ ಸಣ್ಣ ಬಾಲಕ ನನ್ನ ಶಿಷ್ಯನ ಶಿಷ್ಯ ಇವನು ಅಂತ ಹೇಳಿ ಪ್ರೀತಿಯಿಂದ ಬಿಟ್ಟುಬಿಟ್ರು. ನನ್ನ ಜೊತೆಗೆ ಯುದ್ಧವಾಡುವ ಸಾಮರ್ಥ್ಯ ಇವನಿಗಿಲ್ಲ, ಆಡಿದರೆ ಪಾಪ ಸತ್ಯ ಹೋಗ್ಬಿಡ್ತಾನೆ, ಇವನನ್ನು ಬಿಟ್ಬಿಡೋಣ ಅಂತ ದ್ರೋಣಾಚಾರ್ಯರು ಅವನ ಮೇಲೆ ಕೃಪೆ ಮಾಡಿ ಸಾತ್ಯಕಿ ಅರ್ಜುನನ ಶಿಷ್ಯ ಅಂಥೇಳಿ ಬಿಟ್ಬಿಟ್ರು. ಆದರೆ ಆ ಸೇನೆಯನ್ನು ಭೇದಿಸಿ ಒಳಗೆ ಪ್ರವೇಶ ಮಾಡಿ ಯಾರೇ ಪಾಂಡವರು ಬರಲಿ, ಶತ್ರು ಪಕ್ಷದವರು ಎದುರಿನ ಪಕ್ಷದವರು ಬರಲಿ, ಮೊದಲಿಗೆ ನನ್ನನ್ನು ತಾಕಿ ನನ್ನನ್ನು ಸೋಲಿಸಿ ಮುಂದೆ ಹೋಗಬೇಕು ಅಂತನೋ ವ್ಯವಸ್ಥೆಯನ್ನು ದ್ರೋಣಾಚಾರ್ಯ ಮಾಡಿಕೊಂಡಿದ್ದಾರೆ. ಹಾಗಾಗಿ ಆ ಸೇನೆಯನ್ನು ಒಡೆದು ಒಳಗೆ ಪ್ರವೇಶ ಮಾಡಿದ ಕೂಡಲೇ ದ್ರೋಣಾಚಾರ್ಯರು ಎದುರಿಗೆ ಸಿಕ್ಕರು. ಆಗ ದ್ರೋಣಾಚಾರ್ಯರು ಎದುರಿಗೆ ಸಿಕ್ಕಾಗ ಭೀಮ ನಮಸ್ಕಾರ ಮಾಡಿ ಹೇಳ್ತಾನೆ, ನೀವು ಜ್ಯೇಷ್ಠರು, ಗುರುಗಳು, ಹಾಗಾಗಿ ಇಷ್ಟು ದಿನ ನಿಮ್ಮ ಜೊತೆಗೆ ಯುದ್ಧವಾಡಿಲ್ಲ, ಹಾಗಾಗಿ ಮರ್ಯಾದೆಯಿಂದ ದಾರಿ ಕೊಟ್ಬಿಡ್ರಿ, ದಾರಿ ಕೊಟ್ಬಿಡ್ರಿ, ನಾನು ಮುಂದೆ ಹೋಗ್ತೇನೆ. ಇಲ್ಲದೇ ಇದ್ದರೆ ದಾರಿ ಹೇಗೆ ಮುಂದೆ ಬಿಡಿಸಿಕೊಂಡು ಹೋಗಬೇಕು ಅಂತನೋ ಉಪಾಯ ಅಥವಾ ಸಾಮರ್ಥ್ಯ ನನಗಿದೆ, ನಿಮಗೇನು ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡ್ತೇನೆ ನಾನು ಅಂತ ಭೀಮಸೇನ ದೇವರು ಹೇಳ್ತಾರೆ. ನ್ಯವಾರಯತ್ತಂ ಶರವರಷಧಾರೋ ದ್ರೋಣೋ ವಚಸ್ ಛೇದಮುವಾಚ ಭೀಮಂ ಶಿಷ್ಯಸ್ನೇಹಾತ್ ವಾಸವಿಸ್ಸಾತಿಕೀ ಮಯ ಪ್ರಯೋಕ್ತೋ ವೃಷಮಾನೋ. ಆದರೆ ದ್ರೋಣಾಚಾರ್ಯರು ಭೀಮನನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಭೀಮನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಉತ್ಸಾಹ. ಭೀಮ ಮಹಾ ಜಟ್ಟಿ, ಬಲಿಷ್ಠ. ಸ್ವೀಯ ಪ್ರತಿಜ್ಞಾಂ ಸೈಂಧವಸ್ಯ ಗುಪ್ತೋ ಮಯ ಪ್ರಾರ್ಥಕೃತೆ ವಿಗೃಷ್ಟ ದಾಸ್ಯೇನತೆ ಮಾರ್ಗಮಹಂ ಕ್ವಚಿತ್. ನೋಡ್ರಿ, ಅರ್ಜುನನ ಸಲುವಾಗಿ ಧರ್ಮರಾಜ ನನ್ನನ್ನು ಕೊಟ್ಟು ಕಳಿಸಿದ್ದಾನೆ, ಹಾಗಾಗಿ ನಾನು ಹೊರಟಿದ್ದೇನೆ, ನನ್ನ ಮಾರ್ಗಕ್ಕೆ ಅಡ್ಡಾಗಬೇಡ್ರಿ, ಬಿಟ್ಟು ಬಿಡ್ರಿ, ನಾನು ಹೋಗ್ತೇನೆ. ಇಲ್ಲದೇ ಇದ್ದರೆ ನಿಮ್ಮ ಜೊತೆಗೆ ಯುದ್ಧವಾಡುವ ಪ್ರಸಂಗ ಬರ್ತದೆ, ನಾನು ಏನಾದರೂ ನಿಮ್ಮ ಜೊತೆಗೆ ಯುದ್ಧವಾಡಿದರೆ ನಿಮ್ಮ ಅವಸ್ಥೆ ಏನಾಗ್ತದೆ ನನಗೆ ಗೊತ್ತಿಲ್ಲ. ದ್ರೋಣಾಚಾರ್ಯರಿಗೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ಇತ್ಯುಕ್ತ ವಾಕ್ಯಸ್ಯ ಗದಾಂ ಸಮಾದದೆ. ಇಷ್ಟು ಹೇಳಿದರೆ ದ್ರೋಣಾಚಾರ್ಯ ಏನು ತಯಾರು ಮಾಡಲಿಲ್ಲ, ಹಾದಿಯನ್ನು ಬಿಟ್ಟುಕೊಳ್ಳಲಿಲ್ಲ, ಏನು ಮಾಡಲಿಲ್ಲ. ಭೀಮಸೇನ ದೇವರು ಗದೆ ಗದಾವನ್ನು ಕೈಯಲ್ಲಿ ಇಟ್ಟುಕೊಂಡ್ರು, ಗರ 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 ತಿರುಗಿಸಿ ದ್ರೋಣಾಚಾರ್ಯ ಎಲ್ಲಿದ್ದಾರೋ ಅಲ್ಲಿ ಎತ್ತಿ ಅಪ್ಪಳಿಸಿದ್ರು. ದ್ರೋಣಾಚಾರ್ಯ ನೋಡಿದ್ರು, ಮಹಾ ಅಪ್ರದೃಶ್ಯವಾದ ಗದೆ ಹಾರಿ ಬರ್ತಾ ಇದೆ. ದ್ರೋಣಾಚಾರ್ಯರ ಮೇಲೆ ಬಿದ್ದರೆ ದ್ರೋಣಾಚಾರ್ಯರು ಚೂರ್ಣರೇ ಆಗಬೇಕು, ಪುಡಿ ಪುಡಿ ಆಗಿ ಬಿಡಬೇಕು. ಅದನ್ನು ನೋಡಿ ವಿಚಾರ ಮಾಡಿ ಶಾಣತನದಿಂದ ರಥದಿಂದ ಧುಮುಕಿದ್ದಾರೆ ಅಂತ ದ್ರೋಣಾಚಾರ್ಯರು. ಧುಮುಕಿದ ಮೇಲೆ ಆ ಗದೆ ಬಂದು ರಥದ ಮೇಲೆ ಬಿದ್ದರೆ ರಥ ಪುಡಿ ಪುಡಿಯಾಗಿ ಹೋಗಿದೆ, ಪುಡಿ ಪುಡಿಯಾಗಿ ಹೋಗಿದೆ. ಇತ್ಯುಕ್ತ ವಾಕ್ಯಸ್ಸ ಗದಾಂ ಸಮಾದದೆ ಚಿಕ್ಷೇಪತಾಂ ದ್ರೋಣ ರಥಾಯ ಭೀಮಃ ಉವಾಚ ಚಾಹಂ ಪಿತೃವನ್ ಮಾನಯೇ ತ್ವಾಂ. ನೀವು ನನ್ನ ತಂದೆ ಸಮಾನ, ಗುರು ಸಮಾನ, ಹಾಗಾಗಿ ನಿಮಗೆ ಮಾನ ಕೊಡ್ತೇನೆ, ಮರ್ಯಾದೆ ಕೊಡ್ತೇನೆ, ನೀವು ದಂಡಿ ಸರಿದು ಬಿಟ್ಟು ಸುಮ್ಮನೆ ನನಗೆ ಹಾದಿ ಬಿಟ್ಟುಬಿಟ್ರಿ, ಇಲ್ಲದಿದ್ದರೆ ಏನಾಗ್ತದೆ ಅವಸ್ಥೆ ಗೊತ್ತಿಲ್ಲ. ಭೀಮನ ಪರಾಕ್ರಮ ನೋಡ್ರಿ, ಎಂಥ ದ್ರೋಣಾಚಾರ್ಯರು, ಕೌರವರಿಗೆ ಪಾಂಡವರಿಗೆ ಗುರುಗಳವರು, ಪರಶುರಾಮ ದೇವರ ಶಿಷ್ಯರು, ಸ್ವಯಂ ಮಹಾಪರಾಕ್ರಮಿಗಳು. ಇಷ್ಟೆಲ್ಲ ಇದ್ದರೂ ಭೀಮನ ಮುಂದೆ ತಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗದ ಒಗದರೆ ಚೂರ್ಣವಾಗಿ ಬಿತ್ತು. ವಾಚವಾಹಂ ಪಿತೃವನ್ಮಾನಯತ್ವಾಂ ಸದಾ ಮೃದುತ್ವಾಂ ಪ್ರತಿ ನಾನ್ಯಥಾ ಕ್ವಚಿತ್. ನಿಮ್ಮ ಜೊತೆಗೆ ಮೃದುಯಾಗಿ ವ್ಯವಹಾರ ಮಾಡಿದ್ದೇನೆ, ಈಗಾದರೂ ನೀವು ಆ ಮರ್ಯಾದೆಯನ್ನು ತೆಗೆದುಕೊಂಡು ಆಚೆ ಸರಿಲಿಲ್ಲ ಅಂತಾದರೆ ಇನ್ನು ಕಠೋರವಾಗಿ ನಿಮ್ಮ ಜೊತೆಗೆ ವರ್ತನೆ ಮಾಡಬೇಕಾಗ್ತದೆ. ನಾನು ಅಮಾರ್ಧವೇ ಪಶ್ಯಚ ಯಾದೃಶಂ ಬಲಂ ಮಮೇದಿ ತಸ್ಯಾಸು ವಿಚೂರ್ಣಿತೋ ರಥಃ. ಚೂರ್ಣವಾಗಿ ಬಿದ್ದದಂತೆ. ಗದಾವಿಘಾತೇನ ರುಕೋದರಸ್ಯ ಸಸೂತ ವಾಜಿಧ್ವಜ ಯನ್ನಕೂಭ. ಧ್ವಜ ಮತ್ತು ಅಂದರೆ ರಥದ ಮೇಲೆ ಧ್ವಜ ಇರ್ತದೆ, ಎಲ್ಲ ಧ್ವಜ ಸಮೇತವಾಗಿ ರಥ ಚೂರ್ಣವಾಗಿ ಬಿದ್ದಿದೆ. ದ್ರೋಣೋ ಗದಾಂ ಆಪದಿ ನಿರೀಕ್ಷ್ಯ
ತದೈವ ದುರ್ಯೋಧನ ಯಾಪಿತಂ ರಥಂ ಪರಂ ಸಮಾಸ್ಥಾಯ ಶರಾನ್ವರ್ಷಃ. ಆಗ ಆ ದ್ರೋಣಾಚಾರ್ಯರನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಹೇಳಿ ದುರ್ಯೋಧನ ಮತ್ತೊಂದು ರಥವನ್ನು ಕೊಟ್ಟು ಕಳಿಸ್ತಾನೆ, ಬಾಣಬಿಲ್ಲುಗಳನ್ನು ಕೊಟ್ಟು ಕಳಿಸ್ತಾನೆ. ದ್ರೋಣಾಚಾರ್ಯರು ಹಾಗೆ ನೆಲದ ಮೇಲೆ ನಿಂತಿದ್ದಾರೆ, ರಥ ಮುರಿತು, ಮತ್ತೊಂದು ರಥವನ್ನು ಕೊಟ್ಟು ಕಳಿಸಿದ್ದಾನೆ. ತದೇವ ದುರ್ಯೋಧನ ಯಾಪಿತಂ ರಥಂ ಪರಂ ಸಮಾಸ್ಥಾಯ ಶರಾನ್ವರ್ಷ, ಬಾಣಗಳನ್ನು ಬಿಟ್ಟಾರೆ. ಶರೈಸ್ತದೀಯೇ ಪರಮಾಸ್ತ್ರ ಮಂತ್ರಿತೆ ಪ್ರವಿಶ್ಯಮಾಣೋ ಜಗದೀ ರಣಾತ್ಮಜ ಶಿರೋನಿಧಾಯಾಶು ಪುರೋ ವೃಷೋ ಯದ ತಮಭ್ಯಮೇದತ್ ರಥಾದವಪ್ಲುತಃ ಮನೋಜವೇವಾದ ಭೀಂ ಗೃಹೀತ್ವ. ಆಗ ಏನು ವಿಚಾರ ಮಾಡದೇನೆ ಭೀಮಸೇನ್ ದೇವರು ರಥವನ್ನು ಎತ್ತಿ ಮೇಲೆ ತೂರಿದ್ದಾರಂತೆ. ರಥವನ್ನು ಎತ್ತಿ ತೂರಿದ್ದಾರಂತೆ. ತೂರಿದರೆ ರಥ ಸಮೇತವಾಗಿ ದ್ರೋಣಾಚಾರ್ಯರ ಮೇಲೆ ಹೋಗಿದ್ದಾರೆ. ಹೀಗೆ ಅನೇಕ ಬಾರಿ ಮೇಲಿಂದ ಬೀಳ್ತಾ ಇದ್ದಾಗ ದ್ರೋಣಾಚಾರ್ಯನ ಕೈಯಲ್ಲಿ ಹಿಡಿದ್ರಂತೆ. ಹಿಡಿದು ಪಕ್ಕಕ್ಕಿಟ್ಟರು. ರಥ ತಳಗೆ ಬಿತ್ತು, ಪುಡಿಯಾಗಿ ಅವರ ಮುಂದೆ ಬಿತ್ತು. ಮತ್ತೆ ದ್ರೋಣಾಚಾರ್ಯನ ಪಕ್ಕಕ್ಕಿಡುತ್ತಾರೆ, ಮತ್ತು ಭೀಮಸೇನ ಮತ್ತೆ ತಮ್ಮ ರಥದಲ್ಲಿ ಬಂದು ಕೊಡ್ತಾರೆ. ಹೀಗೆ ಅನೇಕ ಬಾರಿ ಮಾಡಿದರಂತೆ. ಗದಾಪ್ರಹಾರದಿಂದ ರಥವನ್ನು ಮುರಿದಿದ್ದಾರೆ. ರಥವನ್ನು ಎತ್ತಿ ಮೇಲೆ ಹಾರಿಸಿದ್ದಾರಂತೆ. ಮನೋಜವಾದೇವ ಸಮಾಪ್ಲುತೋ ಭೀಮಂ ಗೃಹೀತ್ವ ಅಂಬರಂ ಅವಾಕ್ಷಿಪಕ್ಷಣಾತ್. ಅಂಬರ ಅಂದರೆ ಆಕಾಶ, ಆಕಾಶಕ್ಕೆ ಹಾರಿಸಿದ್ದಾರಂತೆ. ದ್ರೋಣಾಚಾರ್ಯರು ಆಪಾದ ಮಸ್ತಕ ಭಯಗೊಂಡು ಮೈಯೆಲ್ಲ ಕಂಪಿಸಿದಂತೆ ಭೀಮನ ಪರಾಕ್ರಮ ಕಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ರಥದಲ್ಲಿ ನಾನು ಕೂತ್ರೆ ನನ್ನನ್ನು ರಥ ಸಮೇತವಾಗಿ ನನ್ನನ್ನು ಮೇಲೆ ಆಕಾಶಕ್ಕೆ ಹಾರಿಸಿದು. ಭೀಮ ಕರುಣ ಮಾಡಿ ಕೈಯಲ್ಲಿ ಹಿಡಿದು ಪಕ್ಕಕ್ಕೆ ಇಟ್ಟಿದ್ದಾನಂತೆ. ಗೃಹೀತ್ವ ಅಂಬರಂ ಅವಾಕ್ಷಿಪಕ್ಷಣಾತ್ ಶಕ್ತೋಪ್ಯಹಂ ತ್ವಾಂನ ಹನಿಹನ್ಮಿ ಗೌರವಾತ್. ನಿಮ್ಮನ್ನು ಸಂಹಾರ ಮಾಡಲಿಕ್ಕೆ ನನಗೆ ಶಕ್ತಿ ಇದೆ, ಗುರುಗಳು ಅಂತ ಹೇಳಿ ಗೌರವದಿಂದ ನಿಮ್ಮನ್ನು ಬಿಡ್ತಾ ಇದ್ದೇನೆ, ಆಚೆ ಹೋಗಿರು ನೀವು. ಸುಜ್ಞಾಪಿತಂ ತದಸ್ಯ ಸವಾಜಿ ಸೂತ ರಥ ಕ್ಷಿಪ್ತೋ ಪತನ್ ವಿಚೂರ್ಣಿತಃ. ಹೀಗೆ ತದಾಭಿಷೋಕೋಸ್ಯ ರಥಂ ಸಮಾಸದ ತಮಾರೋಹತ್ ಭೀಮ ಉದಾರ ವಿಕ್ರಮ. ಹೀಗೆ ಅನೇಕ ಇನ್ನು ಯುದ್ಧಗಳಿವೆ. ಆ ಯುದ್ಧವಾದ ಮೇಲೆ ದ್ರೋಣಾಚಾರ್ಯರು ಆಯ್ತಪ್ಪ ಮಹಾರಾಯ ಮುಂದಕ್ಕೆ ಹೋಗು, ನಾನಿನ್ನೆಲ್ಲಿ ಅಡ್ಡಾಗಿ ನಿನ್ನಿಂದ ನನಗೆ ಭಯ, ಬೇಡ ವಿದ್ರಾವಿತ ದ್ರೋಣಶರೈ ಸ್ವಸೇನಾಂ ಸಂಸ್ತೂಪ್ಯ ಭೂಯೋ ದೃಪದಾತ್ಮಜಶರೈ. ಭೀಮನನ್ನು ಬಿಟ್ಬಿಟ್ರಂತೆ. ಭೀಮ ಮುಂದೆ ಹೋಗಿದ್ದಾನೆ. ಮುಂದೆ ಹೋಗಿ ಎಲ್ಲಿ ಮತ್ತು ಕೃಷ್ಣ ಅರ್ಜುನ ಇದ್ದಾರೆ ಅಲ್ಲಿ ಮುಂದೆ ಹೋಗಬೇಕು ಅಂತ ಭೀಮಸೇನ ದೇವರು ದ್ರೋಣಾಚಾರ್ಯ ಜೊತೆಗೆ ಯುದ್ಧವನ್ನು ಆಡಿ ತಾನು ಮುಂದೆ ಸಾಗ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.